50 ರೂಪಾಯಿಂದ 300 ರೂಪಾಯಿ ರೇಂಜ್ವರೆಗೂ ಇರ್ಬೋದು. ಅದರಿಂದ ಟೊಮೆಟೊ ಬೆಲೆ ಕುಸಿಯುತ್ತೆ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂದರೆ, ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಿರಬಹುದು ಅನ್ನೋದ್ರ ಬಗ್ಗೆ KNN ಮಂಡಿ ಮಾಲೀಕರಾದ ಪ್ರಕಾಶ್ ಅವರ ಹತ್ರ ಹೋಗಿ ಮಾಹಿತಿ ಪಡೆದಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಈಗ KNN ಪ್ರಕಾಶ್ ಅವರ ಹತ್ರ ಮಾತಾಡೋಣ ಬನ್ನಿ. ಯೂಟ್ಯೂಬ್ನಲ್ಲಿ ತುಂಬ ಜನ ರೈತರು ಕಮೆಂಟ್ ಮಾಡ್ತಾ ಇದ್ದಾರೆ, ಟೊಮೆಟೊ ಬೆಲೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ದಿವಸ ಏನು ಟೊಮೆಟೊ ಬೆಲೆ ಕುಸಿತಾ ಇದೆ, ಕಾರಣ ಹಲವಾರು ಕಾರಣಗಳಿದೆ. ಯಥೇಚ್ಛವಾಗಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದು ಒಂದು ಕಾರಣ ಆಗಿದೆ. ಬೇರೆ ಕಡೆ ಎಲ್ಲ ಎಂಟೈರ್ ಇಂಡಿಯಾದಲ್ಲಿ ಟೊಮೆಟೊ ಇರೋದ್ರಿಂದ ಟೊಮೆಟೊ ಬೆಲೆ ಕುಸಿಯೋದಕ್ಕೆ ಕಾರಣ ಆಗಿದೆ. ಜೊತೆಗೆ ಟೊಮೆಟೊ ಕ್ವಾಲಿಟಿ ಬರ್ತಾ ಇಲ್ಲ, ಅದರಿಂದ ಟೊಮೆಟೊ ಬೆಲೆ ಕುಸಿಯುತ್ತೆ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ, ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು. ಈಗ ಟೊಮೆಟೊ ಬೆಲೆ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆಯಾ? ಇಲ್ಲ, ಟೊಮೆಟೊ ತುಂಬಾ ಒಂದು 10% ಬರ್ತಾ ಇದೆ ಅಷ್ಟೇ. ಹಲವಾರು ಮಂಡಿಗೆ ಬರ್ತಾ ಇದೆ, ಕೆಲವು ಮಂಡಿಗೆ ಬರ್ತಾ ಇದೆ, ಕೆಲವು ಮಂಡಿಗೆ ಬರ್ತಾ ಇಲ್ಲ. ಆ ಬರ್ತಾ ಇರೋದು ಕ್ವಾಲಿಟಿ ಇರೋ ಕಡೆ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಈಗ ಟೊಮೆಟೊ ತಗೊಂಬರೋ ರೈತರಿಗೆ ಏನ್ ಹೇಳ್ತೀರಾ? ಈಗ ಟೊಮೆಟೊ ತರ್ತಾ ಇದಾರೆ, ಬೂಜಿ ಇಲ್ದಿರ ಟೊಮೆಟೊ ಕ್ವಾಲಿಟಿ ತಗೊಂಬಂದ್ರೆ ಸ್ವಲ್ಪ ಬೆಲೆ ಸಿಗ್ಬೋದು ಅಂತಕ್ಕಂಥದ್ದು ರೈತರಿಗೆ ಮಾಹಿತಿ ಕೊಡ್ಬೋದು. ಔಟ್ ಆಫ್ ಸೈಡ್ ನಿಂದ ಟೊಮೆಟೊ ಬರ್ತಾ ಇದೆ ಅಂತ ಮಾಹಿತಿ ಇದೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಔಟ್ ಆಫ್ ಸ್ಟೇಷನ್ ಎಲ್ಲಿಯೂ ಟೊಮೆಟೊ ಬರ್ತಾ ಇಲ್ಲ. ನಮ್ಮ ಲೋಕಲ್ ಅಲ್ಲಿ ಇದೆ ಬಿಟ್ರೆ ಬೇರೆ ಎಲ್ಲಿ ಟೊಮೆಟೊ ಇಲ್ಲ. ಇಲ್ಲಿ ಚಳ್ಳಕೆರೆ ಮಾಲ್ ಸ್ವಲ್ಪ ಬರ್ತಾ ಇದೆ, ಎಲ್ಲ ಕ್ವಾಲಿಟಿ ಎಲ್ಲ ಗಲೀಜಾಗ್ಬಿಟ್ಟಿದೆ. ನಮ್ಮ ಲೋಕಲ್ ಚೆನ್ನಾಗಿದೆ. ಮಾರ್ಚ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಹೇಗಿರ್ಬೋದು ಅಂತ? ಇದೇ ರೀತಿ ಕಂಟಿನ್ಯೂ ಆಗ್ಬೋದು. ಏಕ್ದಮ್ ರೈಸ್ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಟೊಮೆಟೊ ಕ್ವಾಲಿಟಿ ಕಡಿಮೆ ಇರ್ತೈತೆ. ಕ್ವಾಲಿಟಿ ಬರೋಂಥ ಟೊಮೆಟೊ ಒಂದು 200-250ರಿಂದ 300 ರೂಪಾಯಿ ರೇಂಜ್ ಮಾರ್ಬೋದು. ಸೀಡ್ ಒಂದು 350 ರೂಪಾಯಿ ರೇಂಜ್ ಮಾರ್ಬೋದು ಅಂತ ಹೇಳ್ಬೋದು. ಬೇರೆ ಟೊಮೆಟೊ ಎಲ್ಲ 50 ರೂಪಾಯಿ 100 ರೂಪಾಯಿ ರೇಂಜಲ್ಲಿ ಇರ್ತೈತೆ. ಎಲ್ಲರೂ ಫುಲ್ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು, ಹಾಗೆ ಒಂದು ಲೈಕ್ ಮಾಡಿ. ಮಾರ್ಚ್ ತಿಂಗಳಲ್ಲಿ ಟೊಮೆಟೊ ಯಾವ್ದು ಬೆಳಿಬೋದು, ಸೀಡ್ಸ್ ಅಥವಾ ನಾಟಿನ? ಅದು ರೈತರಿಗೆ ಬಿಟ್ಟಿರೋ ವಿಚಾರ. ನಾವು ಅದನ್ನ ಗೈಡ್ ಮಾಡಕ್ ಆಗೋದಿಲ್ಲ. ನಾಟಿ ಆದ್ರೂ ಬೆಳಿಬೋದು, ಸೀಡ್ ಆದ್ರೂ ಬೆಳಿಬೋದು. ಕ್ವಾಲಿಟಿ ಬಂದ್ರೆ ಎರಡೂ ಒಂದೇ ಬೆಲೆ ಇರ್ತೈತೆ ಅಂತ ಹೇಳ್ಬೋದು. ಈಗ ಟೊಮೆಟೊ ಮಾಡೋ ರೈತರಿಗೆ ನಾಟಿ ಬೆಳೆ ಹಾಕ್ಬೋದಾ ಅಥವಾ ಸೀಡ್ಸ್ ಹಾಕ್ಬೋದಾ? ಇಲ್ಲ, 75% ರೈತನು ನಾಟಿ ಮಾಡ್ತಾರೆ. ಒಂದು 25% ರೈತರು ಸೀಡ್ ಮಾಡ್ತಾರೆ. ಎರಡೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಯಥೇಚ್ಛವಾಗಿ ಸೀಡ್ ಅನ್ನು ಬೇಕಾಗೋದಿಲ್ಲ. ನಾಟಿನೇ ಕ್ವಾಲಿಟಿ ನಾಟಿ ಬಂದ್ರೆ ಒಳ್ಳೇದು ಅಂತ ಹೇಳ್ಬೋದು. ಈಗ ಹಲವಾರು ತಳಿಗಳು ಬಂದಿದೆ, ಅದ್ರ ಬಗ್ಗೆ ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ರೈತರಿಗೆ? ಅದನ್ನ ನಾವು ರೈತರಿಗೆ ಚಾಲೆಂಜ್ ಮಾಡಕ್ ಆಗೋದಿಲ್ಲ. ರೈತನೇ ಅದರಲ್ಲಿ ಸೈಂಟಿಸ್ಟ್ ಆಗಿರ್ತಾನೆ. ರೈತನ ಏನ್ ತೀರ್ಮಾನ ತಗೊಂತಾನೆ ಅದೇ ಅಂತಿಮ. ನಿಮ್ಮ ಮಂಡಿಗಿಂತ ಬೇರೆಯವ್ರ ಮಂಡಿದಲ್ಲಿ ಟೊಮೊಟೊ ರೇಟು ಜಾಸ್ತಿ ಹೋಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಕ್ವಾಲಿಟಿ ಕಡಿಮೆ ಬರ್ತಾ ಇದೆ ನಮ್ಮ ಮಂಡಿಗೆ. ಅವನೊಂದು ಮಂಡಿಗೆ ಯಾವ್ದೋ ದಪ್ಪ ಮಾಲು, ಕ್ವಾಲಿಟಿ ಇರ್ತಕ್ಕಂಥ ಮಾಲು ಬಂದಿರೋ ಕಡೆ ಒಂದು 50 ರೂಪಾಯಿ ಜಾಸ್ತಿ ಹೋಗಿದೆ. ಅದು ಸಹಜವಾಗಿ ನಡೀತಾನೆ ಇರ್ತೈತೆ ಕ್ರಿಯೆ. ಅದನ್ನೇನು ನಾವು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಆವರೇಜ್ ಬೆಲೆ ಏನಿರ್ಬೋದು? 50 ರೂಪಾಯಿಂದ 300 ರೂಪಾಯಿ ರೇಂಜ್ವರೆಗೂ ಇರ್ಬೋದು. 500 ರೂಪಾಯಿ, 300. ಲೈವ್ ಮಾಡಲು ಯಾವಾಗ ಅವಕಾಶ ಕೊಡ್ತೀರಾ? ತುಂಬಾ ಜನ ರೈತರು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಗೆ ಮಾಹಿತಿ ಸಿಗ್ತಾ ಇದೆ, ಬೆಲೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾವು ಲೈವ್ ಮಾಡೋದಕ್ಕೆ ತುಂಬಾ ತೊಂದರೆ ಇದೆ. ಅದರಿಂದ ಎಲ್ಲ ವ್ಯಾಪಾರಸ್ಥರು ಒತ್ತಡ ಇರೋದ್ರಿಂದ ಲೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಕೊಡ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಪ್ರಕಾಶ್ ಅಣ್ಣ. ಇದು ಕೋಲಾರ ಟೊಮೆಟೊ ಮಾರ್ಕೆಟ್ KNN ಮಂಡಿ ಮಾಲೀಕರಾದ KNN ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.